ಸದ್ಗುರುತ್ತಮ ಶ್ರೀರಾಮ ಜಯಂತಿ ವೈಭವಪೂರ್ವಕವಾಗಿ ದಶಮಾನೋತ್ಸವ ಅನ್ನೋ ಉಪಾಧಿಯಲ್ಲಿ 10ನೇ ವರ್ಷ ಮುಗಿದತ್ತೆ, 11ನೇ ವರ್ಷ ಪ್ರಾರಂಭ. 9ನೇ ವರ್ಷ ಮುಗಿದೈತೆ, 10ನೇ ವರ್ಷ ಪ್ರಾರಂಭ ಐತೆ. ಅದು ವಿಚಿತ್ರವಾಗಿ ಮಾಡಿ ತೋರಿಸ್ಬೇಕಂತ ಮನುಷ್ಯನ ಜನ್ಮದ ಹುಟ್ಟಿದ ಮೇಲೆ ರಾಮಜಯ. ಯಾಕಂದ್ರೆ ನಾವು ಅಯೋಧ್ಯಕ್ಕೆ ಹೋಗಿದ್ದೀವಿ. ಅಯೋಧ್ಯದಲ್ಲಿ ಇಷ್ಟು ಅರ್ಪಟ ಅದ, ಅದನ್ನು ನೋಡ್ಲಿಕ್ಕೆ ಬರ್ತೈತೆ, ಹೇಳಕ್ಕೆ ಬರಂಗಲ್ಲ. ದಿವಸಕ್ಕೆ 4 ಲಕ್ಷ ಜನರು ದರ್ಶನ ಮಾಡ್ತಾರೆ ರಾಮನ ದರ್ಶನ. ಅಂದ್ರೆ ನೀವು ಎಷ್ಟು ಪುಣ್ಯ ಜೀವಿಗಳಿದ್ರೆ ನೀವೇ ಲೆಕ್ಕ ಹಾಕ್ರಿ ಮಕ್ಕಳು. ಅಲ್ಲಿ ಒಬ್ರು ಹೇಳಿದ್ರು ನಮ್ಗೆ, ಗೋಪಾಲ್ಜಿ ಅಂತದ. ಗೋಪಾಲ್ಜಿ ಅವರು ಹೇಳಿದ್ರು, ಮೊದಲು ಅಲ್ಲಿ ಜಾಗ 1 ಲಕ್ಷ ರೂಪಾಯಿಗೆ ಎಕರೆ ಇತ್ತು. ಈಗ 5 ಲಕ್ಷ, 5 ಕೋಟಿ, 10 ಕೋಟಿ ಅದ ಲೆಕ್ಕ. ಅಲ್ಲಿ ವಿಚಿತ್ರವಾಗಿ ಸುಧಾರಣೆ ಆಗೈತಿ. ನೀವು ಮಾಡ್ತಕ್ಕಂಥ ಜಯಂತಿ ವಿಚಿತ್ರೋಪಾಧಿ ಮಾಡಿದ್ರೆ ರಾಮನೇ ಬಂದು ನಿಮ್ಮಲ್ಲಿ ನೆಲೆಸ್ತಾನಂತ ತಿಳ್ಕೊಂಡು ಎಲ್ಲರೂ ಪ್ರೇರಿತರಾಗಿ ಸ್ವಯಂಭೂತರಾಗಿ ಇದು ನಮ್ಮದೇ, ನಾವೇ ಮಾಡಿ ತೋರಿಸ್ಬೇಕಂತ ಅಂತಕ್ಕಂಥ ಪ್ರತಿಜ್ಞೆ ನೀವು ಮಾಡಿದ್ರೆ ನೀವೇ ರಾಮ ಆಗಿಬಿಡ್ತೀರಿ. ಮತ್ತಿನೇನು ಬೇಕು? ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದಕ್ಕೋಸ್ಕರವಾಗಿ ನೋಡಿ ನಮ್ಗೆ ಸಂತೋಷ ಆಗೈತೆ. ಇದೇ ರೀತಿಯಾಗಿ ನೀವು ಸೇವಾ ಮಾಡ್ತಾ ಹೋಗ್ರಿ. ನಿಮಗೆ ಭಗವಂತ ರಾಮಜಿಯವರು ಕಲ್ಯಾಣ ಮಾಡಲಿ ಅಂತೇಳಿ ನಮ್ಮೆರಡು ಮಾತಿಗೂ ರಾಮಕೊಳ್ಳ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಕೋರುತ್ತಾ, ನಾವು ಕಲಬುರಗಿ ಶ್ರೀ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಮನವಮಿ ಅಂಗವಾಗಿ ಶ್ರೀರಾಮರ ಭವ್ಯ ಮೂರ್ತಿ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು, ಇದು ಕಳೆದ 10 ವರ್ಷಗಳಿಂದ ಅತಿ ವಿಜೃಂಭಣೆಯಿಂದ ರಾಮತೀರ್ಥದಿಂದ ಹೊರಟು ಚೆಕ್ಪೋಸ್ಟ್ಲಿಂದ ಪ್ರಾರಂಭವಾಗಿ ಜಗತ್ತೃತದಲ್ಲಿ ಸಮಾರೋಪವಾಗುತ್ತೆ. ಈ ರಾಮನವಮಿ ಉತ್ಸವ ಸಮಿತಿಯು ಒಂದು ತಂಡದ ಕೆಲಸವಾಗಿ ಮತ್ತು ಎಲ್ಲ ರಾಮಭಕ್ತರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಉತ್ಸವ ಸಮಿತಿಯು ಯಾವುದೇ ಸಂಘಟನೆ, ಯಾವುದೇ ಪಕ್ಷ, ಯಾವುದೇ ರಾಜಕೀಯ ವ್ಯಕ್ತಿಗೆ ಸೀಮಿತವಾಗದೆ ಇದೊಂದು ಧಾರ್ಮಿಕ ಕಾರ್ಯಕ್ರಮವಾಗಿ ಹೊರಹೊಮ್ಮಿದ್ದು, ಇದು ಕಲಬುರಗಿ ನಗರದಷ್ಟೇ ಅಷ್ಟೇ ಅಲ್ಲ, ಪೂರ ಕರ್ನಾಟಕದಲ್ಲಿಯೇ ಒಂದು ಖ್ಯಾತಿ ಪಡೆದಂಥ ಶೋಭಾಯಾತ್ರೆ ಆಗಿದ್ದು, ಈ ಶೋಭಾಯಾತ್ರೆಗೆ ಕಲಬುರಗಿಯ ಮಹಾಜನತೆ, ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾವು ತಮ್ಮಲ್ಲಿ ಕಳಕಳಿ ವಿನಂತಿಸಿಕೊಳ್ತೇವೆ. ಅದೇ ರೀತಿ ಇವತ್ತಿನ ದಿವಸ ಯುಗಾದಿ, ಇದು ವರ್ಷದ ಮೊದಲನೇ ಹಬ್ಬ ಅಂತ ಹಿಂದೂ ವರ್ಷಾಚರಣೆಯಲ್ಲಿ ಇದು ಮೊದಲನೇ ಹಬ್ಬ. ಈ ವರ್ಷಾಚರಣೆ ಮೊದಲನೇ ಹಬ್ಬದಲ್ಲಿ ಇವತ್ತಿನ ದಿವಸ ನಾವು ರಾಮನವಮಿ ಉತ್ಸವ ಸಮಿತಿಯಿಂದ ವತಿಯಿಂದ 5 ದಿವಸಗಳ ಕಾಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮೊದಲನೇ ದಿನ ಭಾಗವಾಗಿ ಇವತ್ತು ನಮ್ಮ ಎಲ್ಲ ರಾಮ ಭಕ್ತರು ಸೇರಿಕೊಂಡು ಬೇವು ಮತ್ತು ಬೆಲ್ಲ ಬೇವು ಮಾಡಿ ಇಲ್ಲಿ ನಾವೆಲ್ಲಂತ ಬಂದಂಥ ಎಲ್ಲ ರಾಮ ಭಕ್ತರಿಗೆ ಬೇವು ಕೊಡೋ ಮೂಲಕ ಒಂದು ಅರ್ಥಪೂರ್ಣವಾದ ಯುಗಾದಿ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಜೊತೆಯಾಗಿ ನಾಳೆ, ನಾಡಿದ್ದು ಮತ್ತು 4 ದಿವಸ ಸತತವಾಗಿ ಅನೇಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿ ವಿನಂತಿಸಿಕೊಳ್ತೀವಿ. ಜೈ ಶ್ರೀರಾಮ್. ಸರ್ ನೋಡಿ, ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಕಲಬುರಗಿಯ ಸಮಸ್ತ ಹಿಂದೂ ಬಾಂಧವರು ಭಾಗವಹಿಸ್ತಾರೆ. ಪ್ರಮುಖವಾಗಿ ಜಿಲ್ಲೆಯ ಎಲ್ಲ ಮಠಾಧೀಶರು, ಅವರಿರು ಅನ್ನೋದು ಎಲ್ಲ ಸಮಸ್ತ ಮಠಾಧೀಶರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಸಮಸ್ತ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿ ಬಂದಿದೆ. ಮುಂದೆ ಕೂಡ ಇದೇ ರೀತಿ ಆಗಲಿದೆ. ಇದರಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಇದೊಂದು ಸಂಪೂರ್ಣ ಧಾರ್ಮಿಕ ಕಾರ್ಯಕ್ರಮವಾಗಿ ಹೊರಹೊಮ್ಮಲಿದೆ ಅಂತ ನಾನು ಈ ಮೂಲಕ ತಮಗೆ ಹೇಳ್ತೇನೆ. ಇದು ನೋಡಿ, ರಾಮತೀರ್ಥ ದೇವಸ್ಥಾನದಲ್ಲಿ ನಾವು ಮೊದಲೇ ತಯಾರಿ ಮಾಡ್ತೀವಿ. ಅದಾದ ಕೂಡಲೇ ಚೆಕ್ಪೋಸ್ಟ್ ಹತ್ರ ಅಧಿಕೃತವಾಗಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ಕೊಟ್ಟು ಚೆಕ್ಪೋಸ್ಟ್ಲಿಂದ ಶಾಬಜಾರ್ ನಾಕ ಅಂತ ಓಲ್ಡ್ ಚೌಕು, ಜನತಾ ಬಜಾರು ಮೂಕ ತಹಸೀಲ್ ಆಫೀಸ್ನಿಂದ ಜಗತ್ತೃತದಲ್ಲಿ ಸಮಾರೋಪ ಆಗುತ್ತದೆ. ಏನ್ರಿ? ಈಗ ಸಾಯಂಕಾಲ 6:30ಗೆ ಬೇವು ಬೆಲ್ಲ ನಮ್ಮ ಶ್ರೀಗಳು ಚೌದಾಪುರಿ ಅಪ್ಪವರು ಮತ್ತು ಲಿಂಗರಾಜ್ ಅಪ್ಪವರು ಬಂದು ಚಾಲನೆ ಕೊಡೋರಿದ್ದಾರೆ. ಅದ್ರ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಈಗ ನಮ್ಮ ಕಲಬುರಗಿ ಭಾಗದ ಪ್ರತಿಭಾವಂತ ಈಗ ಸಿಂಗರ್ಗಳ ಕಲೆ, ಹಾಡು ಆಡಿಸೋದಾಗಲಿ, ಅವರು ಬರ್ತಂಥ ಕಲೆಗಳನ್ನ ನಾವಿಲ್ಲಿ ಪ್ರದರ್ಶನ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಚಿನ್ ಕಡಗಂಚಿ.